ಇತ್ತೀಚಿನ ದಿನಗಳಲ್ಲಿ ಬಂಗಾರದ ಬೆಲೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ, ಅಥವಾ ಕಡಿಮೆ ಆಗ್ತಾನೆ ಬರ್ತಾ ಇದೆ, ಅಥವಾ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಯಾಕೆ ಈ ತರ ಆಗ್ತಾ ಇದೆ? ಇದನ್ನ ನಾವು 3 ಪಾಯಿಂಟ್ ಆಫ್ ವ್ಯೂ ತಿಳ್ಕೊಳ್ಳೋಣ. ಮೊದಲನೇದಾಗಿ ಲಾಜಿಕಲ್ ಪಾಯಿಂಟ್ ಆಫ್ ವ್ಯೂ, ಎರಡನೇದಾಗಿ ಇದನ್ನ ಫೈನಾನ್ಸ್ ಪಾಯಿಂಟ್ ಆಫ್ ವ್ಯೂ ತಿಳ್ಕೊಳ್ಳೋಣ, ಮೂರನೇದಾಗಿ ನಾವು ಜ್ಯೋತಿಷಿ ಕೂಡ ಆಗಿರೋದ್ರಿಂದ ಇದನ್ನ ಒಂದು ಆಸ್ಟ್ರಾಲಜಿಕಲ್ ಪಾಯಿಂಟ್ ಆಫ್ ವ್ಯೂ ಕೂಡ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಮೊದಲನೇದಾಗಿ ಬಂಗಾರವನ್ನ ದೇವರ ದುಡ್ಡು ಅಂತ ಕರೀತಾರೆ. ಯಾಕೆ ಕರೀತಾರೆ? ಸುಮಾರು 100 ಲೋಹಗಳಿವೆ ಈ ಜಗತ್ತಿನಲ್ಲಿ, ಹೌದಾ? ಬಟ್ ಎಲ್ಲ ಬಿಟ್ಟು ಬಂಗಾರಕ್ಕೆ ಯಾಕೆ ಈ ತರ ಕರೀತಾರೆ? ಸೊ ಮೊದಲನೇದಾಗಿ ಏನಂದ್ರೆ, ಇದನ್ನ ಮನುಷ್ಯರು ಮಾಡಕ್ಕಾಗಲ್ಲ. ಬಂಗಾರವನ್ನ ಲ್ಯಾಬ್ ಅಲ್ಲಿ ಮನುಷ್ಯರು ಕೂತ್ಕೊಂಡು ತಯಾರು ಮಾಡಕ್ಕಾಗಲ್ಲ. ಕರೆನ್ಸಿನ ಪ್ರಿಂಟ್ ಮಾಡಬಹುದು, ಸೆಂಟ್ರಲ್ ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ಅಂತ ಏನ್ ಕರಿತೀವಿ, ಅವ್ರು ಪ್ರಿಂಟ್ ಮಾಡಬಹುದು. ಬಟ್ ಬಂಗಾರವನ್ನ ತಯಾರು ಮಾಡಕ್ಕಾಗತ್ತಾ? ಆಗಲ್ಲ. ಎರಡನೇದಾಗಿ ಇದು ಲಿಮಿಟೆಡ್ ಆಗಿದೆ. ಸೊ ಕಬ್ಬಿಣ ಕೂಡ ಲಿಮಿಟೆಡ್ ಆಗಿದೆ. ಕಬ್ಬಿಣ ಕೂಡ ಮನುಷ್ಯರು ಮಾಡಕ್ಕಾಗಲ್ಲ. ಬಟ್ ಕಬ್ಬಿಣವನ್ನ ತುಕ್ಕು ಹಿಡಿಯುತ್ತೆ, ಕಬ್ಬಿಣಕ್ಕೆ ತುಕ್ಕು ಹಿಡಿಯುತ್ತೆ. ಬಟ್ ಅದು ಜಾಸ್ತಿ ಇದೆ ಬಂಗಾರ ಕಂಪೇರ್ ಮಾಡಿದ್ರೆ, ಹೌದಾ? ಇನ್ನು ಮೂರನೇದಾಗಿ ಏನಂದ್ರೆ, ನೀವು ಯಾವುದೇ ಒಂದು ವಿಚಾರ ತಗೊಳ್ಳಿ, ಉದಾಹರಣೆಗೆ ಇವತ್ತು 100 ರೂಪಾಯಿ ಇರತಕ್ಕಂಥ ಪೆಟ್ರೋಲು ಮುಂದಿನ ವರ್ಷ ಇದೇ ತಾರೀಕು 107 ರೂಪಾಯಿ ಆಗಿರುತ್ತೆ. ಅಂದ್ರೆ 7% ಬೆಲೆ ಏರಿಕೆ ಇದೆ. ಇದು ಪ್ರತಿಯೊಂದು ಐಟಮ್ ಮೇಲೂ ಇದೆ, ಹೌದಾ? ಬಟ್ ಆದ್ರೆ ಬಂಗಾರದ ಬೆಲೆ ಏರಿಕೆ ಎಷ್ಟಾಗುತ್ತೆ? 7 ರೂಪಾಯಿ ಆಗುತ್ತಾ? ಜಾಸ್ತಿ ಆಗುತ್ತಾ? 100ಕ್ಕೆ ತುಂಬಾ ಜಾಸ್ತಿ ಆಗುತ್ತೆ. ಅಂದ್ರೆ ಬೆಲೆ ಏರಿಕೆಯನ್ನ ಅದು ಬೀಟ್ ಮಾಡ್ತಾ ಇದೆ, ಇನ್ಫ್ಲೇಷನ್ ನ ಬೀಟ್ ಮಾಡ್ತಾ ಇದೆ ಬಂಗಾರ. ಬಟ್ ನಿಮ್ ಸ್ಯಾಲರಿ ಜಾಸ್ತಿ ಆಗ್ತಾ ಇದೆ 100ಕ್ಕೆ 7 ರೂಪಾಯಿ ಪ್ರತಿ ವರ್ಷ. ನೋಡಿ, ನೀವು ಲೆಕ್ಕ ಹಾಕಿ ಅದನ್ನ. ಅಂದ್ರೆ ನಿಮ್ಮ ಸ್ಯಾಲರಿ ಬೆಲೆ ಜಾಸ್ತಿ ಆಗ್ತಾ ಇದೆ, ಬಟ್ ಅದಕ್ಕಿಂತ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ನಿಮ್ಮ ಸ್ಯಾಲರಿ ಇನ್ಫ್ಲೇಷನ್ ನ ಬೀಟ್ ಮಾಡ್ತಾ ಇಲ್ಲ, ಬಟ್ ಬಂಗಾರ ಬೀಟ್ ಮಾಡ್ತಾ ಇದೆ, ಹೌದಾ? ಇದು ಇವತ್ತಲ್ಲ, ಸುಮಾರು 500 ವರ್ಷಗಳಿಂದ ರಿಸರ್ಚ್ ಮಾಡಿ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಓಕೆ, ಸೊ ಮುಂದಿನ ಪಾಯಿಂಟ್ ಏನಂದ್ರೆ, ಉದಾಹರಣೆಗೆ ನಿಮ್ಮ ಹತ್ರ ರೂಪಾಯಿ ಇದೆ, 1 ಲಕ್ಷ ರೂಪಾಯಿ ಇದೆ ಅಂತ ತಿಳ್ಕೊಳ್ಳೋಣ. ಸೊ 1 ಲಕ್ಷ ರೂಪಾಯಿಗೆ ಎಷ್ಟು ಡಾಲರ್ ಬರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ. ಅಂದ್ರೆ ರೂಪಾಯಿ ಮೌಲ್ಯ ಕುಸಿತಾ ಇದೆ, ಬಟ್ ಬಂಗಾರದ ಮೌಲ್ಯ ಕುಸಿತಾ ಇಲ್ಲ. ಅದೇ 1 ಲಕ್ಷ ರೂಪಾಯಿ ನೀವು ಬಂಗಾರ ತಗೊಂಡು ಇಟ್ಕೊಂಡ್ರೆ ಅದ್ರ ಬೆಲೆ ಏನಾಗುತ್ತೆ ಹೇಳಿ? ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಡಾಲರ್ನು ಕೂಡ ಬೀಟ್ ಮಾಡ್ತಾ ಇದೆ, ಹೌದಾ? ಸೊ ಇನ್ನು ಕೊನೆಯದಾಗಿ ಏನಂದ್ರೆ, ಆಸ್ಟ್ರಾಲಜಿಕಲ್ ಪಾಯಿಂಟ್ ಆಫ್ ವ್ಯೂ. ನಾವು ಲಾಜಿಕ್ ನೋಡಿದ್ವಿ, ಫೈನಾನ್ಸ್ ನೋಡಿದ್ವಿ, ಇನ್ನು ಆಸ್ಟ್ರಾಲಜಿಕಲ್, ಹೌದಾ? ಸೊ ಬಂಗಾರ ಅನ್ನೋದು ಹಳದಿ ಬಣ್ಣ. ಹಳದಿ ಬಣ್ಣ ಅದು ಗುರುತತ್ವ. ಗುರುತತ್ವ ಏನಂದ್ರೆ, ಹರ ಮುನಿದಡೆ ಗುರು ಕಾಯುವನು ಅಂತ ನಮ್ಮ ಒಂದು ಶಾಸ್ತ್ರದಲ್ಲಿ ಇದೆ, ಹೌದಾ? ಸೊ ಗುರುವಿನ ಬಗ್ಗೆ ತುಂಬಾ ಹೊಗಳಿದ್ದಾರೆ. ಓಕೆ, ಸೊ ಗುರು ರಾಘವೇಂದ್ರರಾಗಿರ್ಬೋದು, ಸಾಯಿಬಾಬಾರಾಗಿರ್ಬೋದು, ಇವರ ದಿನವನ್ನು ನಾವು ಗುರುವಾರದಿಂದ ಆಚರಣೆ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಹಿಂದೆ ಗುರು ಇರಲಿ, ಮುಂದೆ ಗುರಿ ಇರಲಿ ಅಂತ ಹೇಳ್ತಾರೆ. ನಾನು ಮೋಟಿವೇಶನ್ ಸ್ಪೀಚ್ ಕೊಡ್ತಾ ಇಲ್ಲ ನಿಮ್ಗೆ, ಬಟ್ ನಾನು ಹೇಳ್ತಾ ಇರೋದೇನಂದ್ರೆ, ಗುರುವನ್ನ ಕಾಯ್ಬೇಕಂದ್ರೆ ನೀವು ಹಳದಿ ಬಣ್ಣ ನಿಮ್ಮ ಜೊತೆಗಿರಬೇಕು ಅಂತ ಅರ್ಥ. ಅದಕ್ಕೆ ನೋಡಿ, ಮದುವೆಯಲ್ಲಿ ಕನ್ಯೆಗೆ ಬಂಗಾರವನ್ನ ಕೊಡ್ತಾರೆ. ಯಾಕಂದ್ರೆ ಅವಳಿಗೆ ಗುರುಬಲ ಇರಲಿ ಅಂತ ಕೊಡ್ತಾರೆ. ಸೊ ಈ ತರ ಬಂಗಾರದ ಬಗ್ಗೆ ತಿಳ್ಕೊಂಡಿವಿ ನಾವು. ಮತ್ತೆ ಭೇಟಿ ಆಗೋಣ.